KH Puttaswamy Gowda, Bosraj. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 975 ಮಾನ್ಯ ಸಣ್ಣ ನೀರಾವರಿ ಸಚಿವರಲ್ಲಿ ಕೇಳಬಯಸ್ತಾ ಇದ್ದೇನೆ. ಎಲ್ಲ ಇಯರ್ಫೋನ್ ಹಾಕಿ ಕೂತ್ಕೊಂಡು. ಸನ್ಮಾನ್ಯ ಅಧ್ಯಕ್ಷ, ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದರೆ, ಆದರೆ ಕೆಲವು ಉತ್ತರಗಳು ಅಂತ ಸಮಂಜಸವಾಗಿಲ್ಲ ಅನ್ನೋ ಒಂದು ಭಾವನೆ ನನಗಿದೆ. ಯಾಕೆಂದ್ರೆ ಈಗಾಗಲೇ ಕಿಂಡಿ ಅಣೆಕಟ್ಟಿನ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ದೆ ಕಳೆದ 23ನೇ ಇಸ್ವಿ 7ನೇ ತಿಂಗಳಲ್ಲಿ. ಅದರಲ್ಲಿ ಸನ್ಮಾನ್ಯ ಮಂತ್ರಿಗಳು ಹೇಳಿದ್ರು, ಇದಕ್ಕಾಗಲೇ 323 ಲಕ್ಷ ಹಣವನ್ನ ಬಿಡುಗಡೆ ಮಾಡೋಕ್ಕೆ ಅನುಮೋದನೆ ಮಾಡಿದ್ದೀವಿ ಅಂತ ಉತ್ತರ ಕೊಟ್ಟಿದ್ರು. ಆದರೆ ಈ ಸರಿ ಉತ್ತರ ಕೊಟ್ಟಿರೋದ್ರಲ್ಲಿ ಲಭ್ಯತೆಗೆ ಹಣಕಾಸಿನ ಲಭ್ಯತೆಯನ್ನು ನೋಡಿ ನಾವು ಹಣಕಾಸು ಒದಗಿಸ್ತೀವಿ ಅಂತ ಉತ್ತರ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ನಲ್ಲಿ ಹೇಳಿದರೆ ಅನುಮೋದನೆ ಕೊಟ್ಟಿದ್ದೀವಿ, ಬಿಡುಗಡೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಈ ಕಿಂಡಿ ಅಣೆಕಟ್ಟಿಗೆ ಒಂದು ಇತಿಹಾಸವೇ ಇದೆ ಅಧ್ಯಕ್ಷರೇ. ಏನಂದ್ರೆ, ನಮ್ಮ ಮಾನ್ಯ ದಿವಂಗತ RL ಜಾಲಪ್ಪನವರು ಅವ್ರ ಪೀರಿಯಡ್ MP ಆಗಿದ್ದಂತ ಪೀರಿಯಡ್ ನಲ್ಲಿ ಪ್ರಶ್ನೆ ಕೇಳಿ ಅದ್ರ ಹಿನ್ನೆಲೆ ಹೇಳ್ತಾ ಇದ್ದೀವಿ ಅಧ್ಯಕ್ಷರೇ. ಅವರು ಕಷ್ಟಪಟ್ಟು ಹೋರಾಟದ ಮೂಲಕ ಕಿಂಡಿ ಅಣೆಕಟ್ಟಂತ ಧರಣಿ ಮಾಡ್ತೀರಿ, ಆ ಟೈಮ್ನಲ್ಲಿ ಮಾಡ್ತೀರಿ, ಫೈನಾನ್ಸ್ ಬಿಲ್ ನೀರು ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಪಾರ್ಲಿಮೆಂಟ್ ಅಲ್ಲೂ ಕೂಡ ಅಲ್ಲಿ MP ಗಳು ಗಲಾಟೆ ಮಾಡಿ ಇಶ್ಯೂ ತಂದದಕ್ಕೂ ಕೂಡ ಅವರೆಲ್ಲ ಸಮಾಧಾನ ಮಾಡಿ ಆ ಅಣೆಕಟ್ಟನ್ನು ಕಟ್ಟಿದಂತ ಸಂದರ್ಭ ಅದು. ಆಗ ಕಟ್ಟಿದ್ದು 3 ಉದ್ದೇಶಗಳಿಂದ. ಒಂದು ಉದ್ದೇಶ 3-4 ಕೆರೆಗೆ ನೀರು ತುಂಬಿಸಬೇಕು ಅಂತ, ಹಿಡಗೂರು, ಚನ್ನಂದೂರು ಮತ್ತು ಮರಳೂರು ಮತ್ತು ಅನೇಕ ಕೆರೆಗಳಿಗೆ ನೀರು ತುಂಬಬೇಕು. ಎರಡನೇದಾಗಿ ಗೌರಿಬಿದೂರು ನಗರಕ್ಕೆ ನೀರು ಸರಬರಾಜು ಆಗಬೇಕು. ಮೂರನೇದಾಗಿ 6-7 ಕಿಲೋಮೀಟರ್ಗೆ ಅಂತರ್ಜಲ ಆಶಾ ಕಾರ್ಯಕರ್ತರು ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡ್ತಾರೆ. ಒಂದು ಅಣೆಕಟ್ಟು ಯಾಕೆಂದ್ರೆ ಅಷ್ಟು ಅಡ್ವೈಸ್ ಆದ್ರೆ ಆಶಾ ಕಾರ್ಯಕರ್ತರಿಗೆ 3,000 ಕೆಳಗಡೆ ಆದಷ್ಟು ಬೇಗ ನೀವಾಗಲೇ ಅವ್ರಿಗೆ 3,000 ಪುಟ್ಟಸ್ವಾಮಿ ಅವರೇ, ಏನಿದು ಪ್ರಶ್ನೆ ಕೇಳಿ ನೀವು ಭಾಷಣ ಮಾಡಿದ ಆಗ್ತದ? ಆಯ್ತು, ಉತ್ತರ ಕೊಡ್ತಾರೆ. ಏನಿದು? ಆಯ್ತು, ಪ್ರಶ್ನೆ ಕೇಳಿ ನೀವು. 323 ಕೋಟಿ ರಿಲೀಸ್ ಮಾಡ್ತೀವಿ ಅನುಮೋದನೆ. ಆಯ್ತು, ಉತ್ತರ ಕೊಟ್ಟಿರೋದ್ರಲ್ಲಿ ಅಡಿಗೆ ಮಾಡಕ್ಕೆ ಹೇಳಿ ಮಂತ್ರಿ ಉತ್ತರ ಕೊಡ್ಲಿ. ಮಂತ್ರಿ 2 ವರ್ಷಗಳ ಭರವಸೆ ಕೊಟ್ಟರು, 2 ವರ್ಷ ಬಿಡುಗಡೆ ಅಂತ ಹೇಳಿದ್ರು. ಮಂತ್ರಿ ಅವರೇ, ದಯಮಾಡಿ ಅದು ನನಗೆ ಅನುಮತಿ. ಅಧ್ಯಕ್ಷರೇ, ಈಗ ಅವ್ರು ಕೇಳಿರ್ತಕ್ಕಂಥದ್ದು ನಮ್ಮ ಗೌರವ ಬಿಸಿನೆಸ್ ಸಾಗರದಲ್ಲಿ 87 ಕೆರೆ ಇದಾವೆ. ಅದರ 3 ಜನರಿಗೆ ಬೇಡ, ಕುಡಿಯೋ ನೀರು ಬೇಡ, ಲಕ್ಷ ರೂಪಾಯಿ ಮಜಾ ಮಾಡಕ್ಕೆ 40,000 50,000 ಎಲ್ಲಾ ಕೆರೆಗಳಲ್ಲಿ ಸ್ವಾಭಾವಿಕ ಬರ್ತಕ್ಕಂಥದ್ದು. ಅದನ್ನ ಮಜಾ ಮಾಡಕ್ಕೆ ಫಿಕ್ಸ್ ಮಾಡಿ. ಮತ್ತೊಂದು ಅತಿ ಮುಖ್ಯವಾಗಿ ಅವ್ರು ಕೇಳಿರ್ತಕ್ಕಂಥದ್ದು ಇಂಕಾನಿ ರಿವರ್ ಮೇಲೆ 2006-2007ರಲ್ಲಿ 971 ಲಕ್ಷ ರೂಪಾಯಿಗಳಿಂದ ಒಂದು ಕಿಂಡಿ ನಿರ್ಮಾಣ ಮಾಡಿದ್ದಾರೆ. ಅದನ್ನು ರಿಪೇರ್ ಮಾಡಬೇಕಾದ್ರೆ ಈಗಾಗಲೇ ಅದಕ್ಕೆ 52 ಗೇಟ್ ಇದೆ. ವಾಟರ್ ಸ್ಟೋರೇಜ್ 238 M ಶೇಪ್ ಇದೆ. 128 ಏಕರ್ಸ್ಗೆ ಇವತ್ತು ಅದು ಅಚ್ಚುಕಟ್ಟಿದೆ. ಅದನ್ನು ರಿಪೇರ್ ಮಾಡಬೇಕಾದ್ರೆ ಬಹಳ ಸಾಧ್ಯ. ನಾವು ಅದನ್ನೆಲ್ಲ ರಿಪೋರ್ಟ್ ಕಳಿಸಿದ್ವಿ. ಅನುದಾನ ಲಭ್ಯತೆ ಆಧಾರ ಮೇಲೆ ಅದು ಮಾಡಿಕೊಡ್ತೀವಿ. ಆಮೇಲೆ LLC ಸ್ಕೀಮ್ಸ್ ಲೆವೆಲ್ ಇವು 21-22ನಲ್ಲಿ ಅತಿ ಮಳೆ ಬಂದು ಡ್ಯಾಮೇಜ್ ಆದ್ರೆ ನಮ್ಮ ಬರ್ತಕ್ಕಂಥ ಒಂದು ಗ್ಯಾರಂಟಿ ಸಮಿತಿಗೆ ಅಲ್ಲ, ಯಾವ್ಯಾವ ದೇಶದಲ್ಲಿ ಏನೇನು ಮಾಡ್ತಾ ಇದ್ದಾರೆ, ಯಾವ್ಯಾವ ದೇಶದಲ್ಲಿ ಏನೇನು ಉದ್ಧಾರ ಮಾಡಿದ್ದಾರೆ, ನಮ್ಮ ಗಮನಕ್ಕೆ ಇನ್ನೂ ಬಂದಿಲ್ಲ. ನಗರಸಭೆಯವರು ತಾವು ಹೇಳಿದ್ರೆ ಆಫ್ರಿಕಾದಲ್ಲಿ ನಮ್ಗೆ ಯಾವುದೇ ಬಗ್ಗೆ ಹೋಗಿ ಎಲ್ಲ ನ್ಯೂಸ್ ಹೋಗಿ ಚಂದ ಮಾಡಿದ್ದೀವಿ. DK ಶಿವಕುಮಾರ್ ಎಲ್ಲ
ಕೊಡಿ ಅವ್ರಿಗೆ. ಕಳೆದ 2 ವರ್ಷಗಳಲ್ಲಿ 20 ಅನುಮೋದನೆ ಆಗಿದೆ. ಅಮೌಂಟ್ ರಿಲೀಸ್ ಆಯ್ತು ನಮಗೆ ಹೇಳಿದ್ರಲ್ಲ, ಇನ್ನೂ ರಿಲೀಸ್ ಆಗಲ್ಲ. 2 ವರ್ಷ ಆಯ್ತು. ಅದನ್ನ ಅನುದಾನಲ್ಲೇ ಲಭ್ಯತೆ ನೋಡಿ ರಿಲೀಸ್ ಮಾಡ್ತಾ ಅಂತ ಹೇಳಿದ್ದಾರೆ. ಸರ್ ಆಗ್ಲೇ ಅನುಮೋದನೆ ಆಗಿದೆ ಅದು ಅಮೌಂಟ್. ಅನುಮೋದನೆ ಆಗಿರೋದು ರಿಲೀಸ್ ಮಾಡ್ಬೇಕಷ್ಟೇ. ಆಯ್ತು ಮಂತ್ರಿ ಕರೆದು ಮಾತ್ರ ಸರಿಪಡಿಸೋದು ಇವಾಗ ತಿಂಡಿ ವ್ಯವಹಾರದ ಬಗ್ಗೆ ಮಾಡ್ಕೊಡ್ತೀವಿ. ವಿಶ್ವನಾಥ್ ಎಸ್ ಆದಷ್ಟು ಅನುಮೋದನೆ ಮಾಡಿ. ವಿಶ್ವನಾಥ್ ಎಸ್